ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ಲರಿಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಈಗ ಸಂಜೆ ಹೊರಟಿದ್ದೇನೆ ಬೀಚ್ ರೋಡಿಗೆ ಹೋಗುವ ಅಂತೇಳಿ, ಭಾವನ ಶಾಪಿಗೆ. ಹಾಗೆ ಸಂಜೆ ಗಂಟೆ 4:15 ಆಗ್ತಾ ಬಂತು. ಒಂದು ಗುಡುಗು ಕೂಡ ಬರ್ತದೆ. ಹಾಗೆ ಹೊರಡುವಾಗ ಲೇಟ್ ಆಯ್ತಲ್ಲ, ಕೆಲಸ ಎಲ್ಲ ಆಗಿ, ಮತ್ತು ಬಿಸಿಲಿಗೆ ಆಗೋದಿಲ್ಲ ಗೈಸ್. ಹಾಗೆ ಲೇಟಾಗಿ ಹೊರಟದ್ದು, ಲೇಟಾಗಿ ಹೋಗುವ ಅಂತೇಳಿ. ಹಾಗೆ ಆಟೋ ಬರಲಿಕ್ಕೆ ಹೇಳಿದ್ದೇನೆ, ಅರ್ಧ ದಾರಿ ತನಕ ನಡೆದು ಹೋಗೋದು, ಆಮೇಲೆ ಆಟೋದಲ್ಲಿ ಹೋಗುವ ಅಂತೇಳಿ. ಎಂತ ಮೋಡ ಏನೂ ಇಲ್ಲ, ಗುಡುಗು ಲೈಟಾಗಿ ಬರ್ತಾ ಇದೆ. ಇನ್ನು ಗೊತ್ತಿಲ್ಲ ಇವತ್ತು ಕೂಡ ಮಳೆ ಬರ್ತದಾ ಇಲ್ವಾ ಅಂತೇಳಿ. ಅಂದರೆ ನಿನ್ನೆ ಕೂಡ ಹಾಗೆ ಗುಡುಗಿತ್ತು, ಬಟ್ ಮಳೆನೇ ಇರಲಿಲ್ಲ. ಇವತ್ತು ನೋಡಬೇಕೆಂತ ಅಂತೇಳಿ. ಹಾಗೆ ಈಗ ಹೋಗ್ತಾ ಇದ್ದೇನೆ. ಹಾಗೆ ಇವತ್ತು ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ, ನೋಡುವ ಯಾವ ರೀತಿ ಹೋಗ್ತದೆ ಬ್ಲಾಗ್ ಅಂತೇಳಿ. ಗೈಸ್, ನಾನು ಬಂದು ಶಾಪಿಗೆ ತಲುಪಿದೆ. ಇಲ್ಲಿ ನೋಡಿ, ಜ್ಯೂಸ್ಗಳು, ಕೆಲವೊಂದು ಐಟಮನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ. ತುಪ್ಪ ಮತ್ತು ಮೈಸೂರು ಪಾಕ್ ಮತ್ತು ಪೇಡ, ಕುಕ್ಕೀಸ್ ಮತ್ತು ಗುಡ್ ಲೈಫ್ ಅದು ದೊಡ್ಡ ಪ್ಯಾಕೆಟು, ಚಿಕ್ಕದು ತೃಪ್ತಿ, ಅದೆಲ್ಲ ಐಟಮ್ ಉಂಟು. ಚಿಕ್ಕ ತುಪ್ಪ, ಚಿಕ್ಕ ಪ್ಯಾಕೆಟ್, ದೊಡ್ಡ ಪ್ಯಾಕೆಟ್, ಮತ್ತು ಇದೆಲ್ಲ ಪೇಡ ಎಲ್ಲ 10 ರೂಪೀಸಿದ್ದು ಚಿಕ್ಕಿಯಾಗಿ ಎಲ್ಲ ನೋಡಿ. ಇಲ್ಲಿ ಗೋಡಂಬಿ, ಇದು ಮೈಸೂರು ಪಾಕ್, ಗೋಧಿ ಇದು ಅದೆಲ್ಲ ಉಂಟು. ಅದೊಂದು ಹಲ್ವಾ, ಮತ್ತು ಮಿಲ್ಕ್, ರಸ್ಕ್, ಕುಕ್ಕೀಸ್, ಬಿಸ್ಕಿಟ್ ಅದು, ಮತ್ತು ಖಾರ ಬೂಂದಿ ಮಿಕ್ಸರ್, ಹಾಗೆ ಅದೊಂದು ಒಳ್ಳೆಯದುಂಟು. ಬಾಂಬೆ ಮಿಕ್ಸರ್, ಮಸಾಲ ಇದು, ಮತ್ತು ಸ್ಪಾಂಜ್ ಕೇಕ್, ಸ್ಪಾಂಜ್ ವೆನಿಲ್ಲ ಕೇಕ್ 2-3 ಐಟಮಲ್ಲಿ ಉಂಟು ನೋಡಿ. ನಂದಿನಿ ಸಿರಿಧಾನ್ಯ ಮಿಕ್ಸ್ ಅದು ಕೂಡ ಉಂಟು. ಬೀಚ್ ರೋಡ್ನಲ್ಲಿ ಯಾರಾದರೂ ನನ್ನ ಸಬ್ಸ್ಕ್ರೈಬರ್ ಇದ್ದರೆ ಶಾಪಿಗೆ ಬನ್ನಿ. ಇಲ್ಲಿ ನೋಡಿ, ಇಷ್ಟೇ ಹತ್ತಿರ ರೋಡಿಗೆ ಮತ್ತು ಶಾಪಿಗೆ. ಗೈಸ್, ಎಷ್ಟೊಂದು ಐಸ್ ಆ್ಯಪಲ್ ಎಲ್ಲ ಬಿದ್ದಿದೆ ನೋಡಿ. ಫುಲ್ ಮರ ಖಾಲಿ ಆಗ್ತಾನೆ ಇದೆ. ನಾನು ಅವತ್ತು ನಿಮ್ಮ ಜೊತೆ ಶೇರ್ ಮಾಡಿದ್ದೆಲ್ಲ ತುಂಬ ಇದ್ದದ್ದು, ಅದೆಲ್ಲ ಇವಾಗ ಹಣ್ಣಾಗಿ ಬೀಳ್ತಾ ಇದೆ ನೋಡಿ. ಅಲ್ಲಿ ಕೂಡ ಬಿದ್ದಿದೆ, ತುಂಬ ಬಿದ್ದದ್ದು ಕೆಳಗೆ ಹಾಕಿದ್ದೇವೆ. ಅಂದರೆ ನಾವು ಈಗ 2 ವೀಲರಲ್ಲಿ ಹೋಗುವಾಗ ಆ ರೀತಿ ಎಲ್ಲ ಅದು ಸಿಗ್ತದೆ ಟಯರಿಗೆ, ಹಾಗಾಗಿ ಎಲ್ಲ ಕೆಳಗೆ ಹಾಕಿದ್ದು ನೋಡಿ. ಗಂಟೆ 5 ಆಗ್ತಾ ಬಂತು. ಸ್ವಲ್ಪ ಗುಡುಗೆಲ್ಲ ಬರ್ತಾ ಇದೆ. ಮಾವಿನಕಾಯಿ ಮರದಲ್ಲಿ ಮಾವಿನಕಾಯಿ ಖಾಲಿ ಆಗ್ತಾ ಬಂದಿದೆ ನೋಡಿ. ಅಲ್ಪ ಸ್ವಲ್ಪ ಇದೆ. ಅವತ್ತು ಬ್ಲಾಗ್ ಮಾಡಿದ ನಂತರ ನಾನು ಅದರ ಹತ್ತಿರನೇ ಹೋಗಲಿಲ್ಲ ಗೈಸ್. ಇವತ್ತು ಸಂಡೇ ಗೈಸ್, ಹಾಗಾಗಿ ಶಾಪ್ಗಳೆಲ್ಲ ತುಂಬ ಕಡಿಮೆ ಓಪನ್ ಇರೋದು. ಪಪ್ಪಾಯ ನೋಡಿ ಗೈಸ್, ಒಂದು 3-4 ಹಣ್ಣಾಗಲಿಕ್ಕೆ ಆಗಿದೆ. ಒಂದು ನಾನು ತೆಗೆದಿಟ್ಟಿದ್ದೇನೆ, ಅದು ಸ್ವಲ್ಪ ಜಾಸ್ತಿ ಹಣ್ಣಾಗಿದೆ ನೋಡಿ. ಇಲ್ಲಿ ಹತ್ತಿ ಮರ ನಿಮಗೆ ತೋರಿಸ್ತೇನೆ. ನಮ್ಮಲ್ಲಿ ಹತ್ತಿ ಮರ ಆಗಿದೆ. ಯಾವಾಗ ಹತ್ತಿ ಆಗ್ತದೆ ಅಂತೇಳಿ ಗೊತ್ತಿಲ್ಲ. ಹತ್ತಿ ಗೊತ್ತುಂಟಲ್ಲ ನಿಮಗೆ, ಕಾಟನ್, ಅದರ ಮರ ನೋಡಿ ಎಷ್ಟು ದೊಡ್ಡದಿದೆ. ಅದರ ಎಲೆಗಳು ನೋಡಿ ಯಾವ ರೀತಿ ಇದೆ ಅಂತೇಳಿ ನೋಡಿ. ಎಷ್ಟು ದೊಡ್ಡದಾಗಿದೆ. ಇನ್ನು ಎಷ್ಟು ದೊಡ್ಡದಾಗುವಾಗ ಆಗ್ತದ ಅಂತೇಳಿ ಗೊತ್ತಿಲ್ಲ ಹತ್ತಿ. ಮೆಣಸು ನೋಡಿ ಗೈಸ್, ಮೆಣಸು ಇದು ಮೊನ್ನೆ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೆಲ್ಲ, ಅದರ ನಂತರ ತುಂಬ ಸಿಕ್ಕಿತ್ತು. ಒಣಗಿಸಿ ಎಲ್ಲ ನಾವು ಪದಾರ್ಥಕ್ಕೆ ಹಾಕಿದ್ವಿ ನೋಡಿ. ಇದರಲ್ಲಿ 4 ಉಂಟು. ಹರಿವೆ ಸೊಪ್ಪು ನೋಡಿ, ಇದರಲ್ಲಿ ಬೀಜ ಆಗಿದೆ. ಇವಾಗ ಇದನ್ನು ಇನ್ನು ಒಣಗಿಸ್ಲಿಕ್ಕೆ ಹಾಕ್ಬೇಕು. ಒಂದು ಕತ್ತಲಾಗ್ತಾ ಬಂತು ಗೈಸ್. ಒಂದು ಕೂಡ ಎಂತ ಗಾಳಿ ಸ್ವಲ್ಪನೂ ಇಲ್ಲ.
ನೋಡಿ ಯಾವ ರೀತಿ ಇದೆ ನೋಡಿ. ಸ್ವಲ್ಪ ಇವತ್ತಿನ ಈ ಚಿಕ್ಕ ಬ್ಲಾಗ್ ಗೈಸ್ ಇಷ್ಟ ಆದರೆ ಲೈಕ್ ಮಾಡಿ.